ರಕ್ತನ ಅದು. ನಮಸ್ಕಾರ ಕನ್ನಡಿಗರೇ. ನೋಡಿ, ಸೆಂಟ್ರಿಂಗ್ ವರ್ಕ್ ಆದಮೇಲೆ ನಾವೇನು ಮಾಡ್ತೀವಿ, ಶೀಟ್ ಮೇಲೆ ಆಯಿಲ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಯಾವಾಗಲೂ ಕಂಬಿ ಡೈರೆಕ್ಟಾಗಿ ಅದ್ರ ಮೇಲೆ ಕಟ್ಟಬಾರ್ದು. ಏನಕ್ಕೆ ಕಟ್ಟಬಾರ್ದು ಅಂದರೆ, ನಾವು ಶೀಟ್ಗೆ ಹಾಕಿರೋ ಆಯಿಲು ಕಂಬಿ ಮೇಲೆ ಕೂತಾಗ ನಾವು ಹಾಕೋ ಕಾಂಕ್ರೀಟು ಬಾಂಡು ಬರಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ಈ ರೀತಿ ಪಾಲಿಥಾನ್ ಶೀಟ್ನ ಹಾಕಿ ಆಯಿಲ್ ಮೇಲೆ ಅದ್ರ ಮೇಲೆ ಚಾಪೆ ಹಾಕಿ ಅದ್ರ ಮೇಲೆ ಸ್ಟೀಲ್ ವರ್ಕ್ ಮಾಡಿದ್ರೆ ನಮ್ದು ಬಿಲ್ಡಿಂಗ್ದು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಪಾಲಿಥಾನ್ ಶೀಟ್ ಏನು ಯೂಸ್ಫುಲ್ ಅಂದರೆ, ನಾವು ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಏನಾಗುತ್ತೆ, ಲಿಕ್ವಿಡ್ ಮೀನ್ಸ್ ವಾಟರ್ ಎಲ್ಲ ಏನಾಗುತ್ತೆ, ಸೆಂಟ್ರಿಂಗ್ ಗ್ಯಾಪಿಂದ ಲಿಕ್ವಿಡ್ ಕೆಳಗಡೆ ಹೋಗುತ್ತೆ. ಈ ಥರ ಪಾಲಿಥಾನ್ ಶೀಟ್ ಹಾಕಿದಾಗ ಏನಾಗುತ್ತೆ, ಆ ನೀರು ಕೆಳಗಡೆ ಹೋಗ್ದೇ ಸ್ಟ್ರಾಂಗ್ ಆಗಿರೋ ಸಪೋರ್ಟ್ ಆದಾಗ ಏನಾಗುತ್ತೆ, ನಮ್ಮ ಕಾಂಕ್ರೀಟ್ದು ಡ್ಯೂರೇಬಿಲಿಟಿ ಜಾಸ್ತಿ ಬರುತ್ತೆ. ಆ್ಯಂಡ್ ಚಾಪೆನ ಏನು ಯೂಸ್ಫುಲ್ ಆಗುತ್ತೆ ಅಂದರೆ, ಆಫ್ಟರ್ 21 ಡೇಸ್ ಆದಮೇಲೆ ಡಿಸೆಂಟ್ರಿಂಗ್ ಮಾಡ್ತೀವಲ್ಲ, ಆವಾಗ ಇದ್ರ ಚಾಪೆ ತೆಗೆದಾಗ ಏನಾಗುತ್ತೆ, ನಮಗೆ ಈ ಥರ ರಫ್ ಸರ್ಫೇಸ್ ಸಿಗುತ್ತೆ. ಆದ್ದರಿಂದ ನಮ್ಮ ಪ್ಲಾಸ್ಟಿಂಗ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ಇದೇ ಥರ ಮೋರ್ ಇನ್ಫಾರ್ಮೇಷನ್ ವಿಡಿಯೋಸ್ ಬೇಕಂದರೆ RP ಬಿಲ್ಡರ್ಸ್ ಆ್ಯಂಡ್ ಇಂಟೀರಿಯರ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.